ಉತ್ತರ ಕರ್ನಾಟಕದ ಸಹ್ಯಾದ್ರಿ ಕಪ್ಪತ್ತಗುಡ್ಡ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ತೋಂಟದ ಶ್ರೀಗಳ ಆಗ್ರಹ. ಪಂಚಲೋಹಗಳ ಬೀಡು, ಅಪಾರ ಪ್ರಮಾಣದ ಆಯುರ್ವೇದ ಸಸ್ಯಗಳ ಕಣಜ ಹಾಗೂ ಹಲವು ವನ್ಯಜೀವಿಗಳಿಗೆ ಆಶ್ರಯ ತಾಣವಾಗಿರುವ ಉತ್ತರ ಕರ್ನಾಟಕದ ಪರ್ವತ ಶ್ರೇಣಿ ಕಪ್ಪತ್ತಗುಡ್ಡವನ್ನು ಪ್ರವಾಸಿಗರ ತಾಣವನ್ನಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಪ್ರಾಧಿಕಾರವನ್ನು ರಚನೆ ಮಾಡಬೇಕೆಂದು ಗದಗ ತೋಂಟದಾರ್ಯ ಮಠದ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳು ಸೇರಿದಂತೆ ಈ ಭಾಗದ ಜನತೆ ಹಾಗೂ ಪರಿಸರ ಪ್ರೇಮಿಗಳು ಆಗ್ರಹಿಸಿದ್ದಾರೆ. ಮಲೆನಾಡು ಸೊಬಗಿನ ಪರ್ವತ ಶ್ರೇಣಿ ಈ ಕಪ್ಪತ್ತಗುಡ್ಡದಲ್ಲಿ ಬೀಸುವ ಗಾಳಿಯು ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಹಾಗೂ ಪರಿಶುದ್ಧವಾದ ಗಾಳಿ ಬೀಸುವ ಪರ್ವತ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ. ಗದಗ ಜಿಲ್ಲೆಯ ಗದಗ, ಶಿರಹಟ್ಟಿ ಹಾಗೂ ಮುಂಡ್ರಗಿ ತಾಲೂಕುಗಳ ಸುಮಾರು 33,000 ಹೆಕ್ಟೇರ್ ಪ್ರದೇಶದಲ್ಲಿ ಮೈ ಚಾಚಿಕೊಂಡು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಕಪ್ಪತ್ತಗುಡ್ಡ ಸೌಂದರ್ಯವನ್ನು ವೀಕ್ಷಿಸಲು ನಾಡಿನ ಮೂಲೆ ಮೂಲೆಗಳಿಂದ ನಿತ್ಯವೂ ಪ್ರವಾಸಿಗರ ದಂಡೇ ಹರಿದು ಬರುತ್ತಿದೆ. ಕಳೆದ ಹಲವು ವರ್ಷಗಳಿಂದ ಕಪ್ಪತ್ತಗುಡ್ಡ ಪ್ರದೇಶವನ್ನು ಪ್ರವಾಸಿಗರ ತಾಣವನ್ನಾಗಿ ಅಭಿವೃದ್ಧಿಪಡಿಸಬೇಕು ಎಂಬುದು ಇಡೀ ಉತ್ತರ ಕರ್ನಾಟಕ ಜನತೆಯ ಕನಸಾಗಿದ್ದು, ಸರ್ಕಾರವು ಆದಷ್ಟು ಬೇಗನೆ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ಮುಂದಾಗಬೇಕಾಗಿದೆ. ನ್ಯೂಸ್ ಬ್ಯೂರೋ, ಚಂದ್ರಶೇಖರ್ ಸೋಮಣ್ಣವರು. Rupanya siempre pasó, ¿ah? ಅವು ಮುಟ್ಟಕ್ಕೆ ಹೋಗ್ಬಿಟ್ರಿ ಗಿಡ. ಸ್ವಲ್ಪ ಅವ್ರ ಹಿಂದೆ ನಿಂದ್ರೆ ಈ ಕಡೆ ಒಂದು ಸ್ವಲ್ಪ ಸ್ಮೈಲ್ ಹೋದ ಸರ ಮಧ್ಯ ಕರ್ನಾಟಕದ ಕಪ್ಪತ್ತಗುಡ್ಡ ಪ್ರದೇಶವು ಈ ಭಾಗದ ಸಹ್ಯಾದ್ರಿ ಎಂದೇ ಖ್ಯಾತಿಯನ್ನ ಪಡೆದಿದೆ. ಸಸ್ಯ ವೈವಿಧ್ಯ ಹಾಗೂ ಜೀವ ವೈವಿಧ್ಯದಿಂದ ಕೂಡಿರುವಂತಹ ಕಪ್ಪತ್ತಗುಡ್ಡದಿಂದಾಗಿ ಈ ಪ್ರದೇಶವು ಅತ್ಯಂತ ಪರಿಶುದ್ಧವಾಗಿರುವಂತಹ ಗಾಳಿ ಮತ್ತು ಪರಿಸರವನ್ನು ಹೊಂದಿದಂತಹ ಪ್ರದೇಶವಾಗಿದೆ. ಕಪ್ಪತ್ತಗುಡ್ಡದಲ್ಲಿ ಅಮೂಲ್ಯವಾಗಿರುವಂತಹ ಸಾವಿರಾರು ಔಷಧೀಯ ಸಸ್ಯಗಳು ಬೆಳೆಯುವುದರಿಂದ ಅದೊಂದು ಅಮೂಲ್ಯ ಔಷಧೀಯ ಖನಿಜವಾಗಿದೆ. ಅದರ ಜೊತೆಗೆ ಅನೇಕ ಪ್ರಾಣಿಗಳು, ಜಿಂಕೆ, ಚಿಗರೆ, ಕಾಡುಹಂದಿ, ಚಿರತೆ ಮುಂತಾದ ಪ್ರಾಣಿಗಳಿಂದಾಗಿ ಈ ಪ್ರದೇಶ
ಜೀವ ವೈವಿಧ್ಯದ ಪ್ರದೇಶವೂ ಆಗಿದೆ. ಈ ಕಪ್ಪತ್ತಗುಡ್ಡ ಈ ಭಾಗದ ಜೀವನಾಡಿ. ಕಪ್ಪತ್ತಗುಡ್ಡದಿಂದಾಗಿ ಈ ಭಾಗದಲ್ಲಿ ಸಮಯಕ್ಕೆ ಸರಿಯಾಗಿ ಮಳೆ ಬಂದು ರೈತರು ಸಮೃದ್ಧಿಯಿಂದ ಬದುಕುವಂತಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಕಪ್ಪತ್ತಗುಡ್ಡದ ರಕ್ಷಣೆಗಾಗಿ, ಕಪ್ಪತ್ತಗುಡ್ಡದ ಪರಿಸರದ ರಕ್ಷಣೆಗಾಗಿ ಅನೇಕ ದಿನಗಳಿಂದ ಹೋರಾಟ ನಡೆದಿರುವುದು ಎಲ್ಲರಿಗೂ ತಿಳಿದಿರುವಂತಹ ಸಂಗತಿ. ನಮ್ಮ ಗುರುಗಳಾಗಿದ್ದ ಲಿಂಗೈಕ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳವರು ಕಪ್ಪತ್ತಗುಡ್ಡದ ಸಂರಕ್ಷಣೆಗಾಗಿ ತಮ್ಮ ಇಡೀ ಬದುಕನ್ನೇ ಸವಿಸಿದಂಥವರು. ಅವರ ಹೋರಾಟದ ಫಲವಾಗಿ ಇವತ್ತು ಕಪ್ಪತ್ತಗುಡ್ಡದ ಪ್ರದೇಶ ಗಣಿಗಾರಿಕೆಯಿಂದ ಮುಕ್ತವಾಗಿದೆ. ಇಂಥ ಒಂದು ಕಪ್ಪತ್ತಗುಡ್ಡ ಇವತ್ತು ಹಚ್ಚ ಹಸಿರಿನಿಂದ ನಳನಳಿಸ್ತಾ ಇರುವುದನ್ನು ನೋಡುವುದಕ್ಕಾಗಿ ನಾಡಿನ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಬರ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಈ ಕಪ್ಪತ್ತಗುಡ್ಡದ ಪ್ರದೇಶವನ್ನ ವನ್ಯಜೀವಿ ಧಾಮ ಅಂತೇಳಿ ಘೋಷಣೆ ಮಾಡಿರುವುದು ಕೂಡ ಅತ್ಯಂತ ಪ್ರಶಂಸನೀಯವಾಗಿರುವಂತಹ ಕಾರ್ಯವಾಗಿದೆ. ಈ ಒಂದು ಪ್ರದೇಶದ ರಕ್ಷಣೆ ಜೊತೆಗೆ ಇದನ್ನೊಂದು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಬೇಕಾದಂಥ ಅವಶ್ಯಕತೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕಪ್ಪತ್ತಗುಡ್ಡದ ಅಭಿವೃದ್ಧಿಗಾಗಿ ಒಂದು ಪ್ರಾಧಿಕಾರ ರಚನೆ ಆಗಬೇಕು ಅನ್ನೋದು ಈ ಭಾಗದ ಜನರ ಸದಾಶಯವಾಗಿದೆ. ಅದಕ್ಕೆ ಪೂರಕವಾಗಿ ಸರ್ಕಾರ ಸ್ಪಂದಿಸಿ ಈ ಕಪ್ಪತ್ತಗುಡ್ಡದ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಬೇಕು. ಕಪ್ಪತ್ತಗುಡ್ಡದ ಪ್ರದೇಶವನ್ನ ಗಣಿಗಾರಿಕೆಯಿಂದ ಮುಕ್ತಗೊಳಿಸಬೇಕು ಮತ್ತು ಕಪ್ಪತ್ತಗುಡ್ಡದ ಒಂದು ಪ್ರದೇಶದ ಸೂಕ್ಷ್ಮ ವಲಯವನ್ನ 1 ಕಿಲೋಮೀಟರ್ನಿಂದ 10 ಕಿಲೋಮೀಟರ್ ವ್ಯಾಪ್ತಿವರೆಗೆ ವಿಸ್ತರಿಸಬೇಕು. ಇದು ಸುಪ್ರೀಂ ಕೋರ್ಟಿನ ಆದೇಶವೂ ಕೂಡ ಆಗಿರುವುದರಿಂದ ಸರ್ಕಾರ ಈ ದಿಶೆಯಲ್ಲಿ ಸೂಕ್ಷ್ಮ ವಲಯ ಪ್ರದೇಶವನ್ನು ವಿಸ್ತರಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳಿಕೊಳ್ತೇವೆ. ಅದರ ಜೊತೆಗೆ ಈ ಪರಿಸರದ ಒಂದು ರಕ್ಷಣೆಯ ದೃಷ್ಟಿಯಿಂದ ಇವತ್ತು ಕಪ್ಪತ್ತಗುಡ್ಡದ ಪ್ರದೇಶದ ಒಂದು ಮಹತಿಯನ್ನ, ಹಿರಿಮೆಯನ್ನು ಸಾರುವಂತಹ ಒಂದು ವಿಷಯವನ್ನ ಮಕ್ಕಳ ಪಠ್ಯಪುಸ್ತಕಗಳಲ್ಲಿ ಸೇರಿಸಿದರೆ ಖಂಡಿತವಾಗಿಯೂ ಅದು ಹೆಚ್ಚಿನ ಪ್ರಯೋಜನಕಾರಿಯಾಗಬಾರದು. ಈ ದಿಶೆಯಲ್ಲಿ ಕಪ್ಪತ್ತಗುಡ್ಡದ ರಕ್ಷಣೆ ಅದು ನಮ್ಮೆಲ್ಲರ ಹೊಣೆ. ಅದು ಪರಿಸರದ ರಕ್ಷಣೆ. ಪರಿಸರ ಉಳಿದರೆ ಮನುಷ್ಯ ಉಳಿತಾನೆ. ಮನುಷ್ಯ ಯಾವಾಗಲೂ ಪರಿಸರದ ಶಿಶು ಅನ್ನೋದನ್ನ ನೆನಪಿಸಿಕೊಂಡು ಪರಿಸರದ ರಕ್ಷಣೆಗಾಗಿ ನಾವೆಲ್ಲ ಕೈಜೋಡಿಸಬೇಕಾದಂತಹ ಅವಶ್ಯಕತೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಭಾಗದ ಜೀವನಾಡಿಯಾಗಿರುವಂತಹ ಕಪ್ಪತ್ತಗುಡ್ಡ ಪ್ರದೇಶದ ಒಂದು ಉಳಿವಿಗಾಗಿ, ಅದರ ಅಭಿವೃದ್ಧಿಗಾಗಿ ನಾವೆಲ್ಲ ಶ್ರಮಿಸೋಣ. ಸರ್ಕಾರ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ ಮತ್ತು ಅದನ್ನೊಂದು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೇವೆ. ಅದರ ಜೊತೆಗೆ ಮಕ್ಕಳಿಗೂ ಕೂಡ ಕಪ್ಪತ್ತಗುಡ್ಡ ಪ್ರದೇಶದ ಬಗ್ಗೆ ವಿಶೇಷವಾಗಿರುವಂತಹ ಆಸಕ್ತಿ ಹುಟ್ಟುವಂತೆ, ಅದರ ಒಂದು ಜ್ಞಾನ ಮಕ್ಕಳಿಗಾಗುವಂತೆ ಪರಿಚಯಿಸಬೇಕಾದಂತಹ ಅವಶ್ಯಕತೆ ಇರುವುದರಿಂದ ಪಠ್ಯಪುಸ್ತಕಗಳಲ್ಲಿನೂ ಕೂಡ ಈ ಒಂದು ಪರಿಸರದ ವಿಷಯವನ್ನ, ಅದರಲ್ಲೂ ವಿಶೇಷವಾಗಿ ಕಪ್ಪತ್ತಗುಡ್ಡ ಪ್ರದೇಶದ ವಿಷಯವನ್ನ ಸೇರಿಸಬೇಕು ಅಂತೇಳಿ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯವನ್ನ ನಾವು ವ್ಯಕ್ತಪಡಿಸ್ತೇವೆ.